ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೇಗ ಬೇಗ ಎದ್ದು ವಾಕಿಂಗ್ ಹೋದೆ. ವಿಪರೀತ ಚಳಿ ಇತ್ತು. ಹಂಗೆ ಇವತ್ತು ಬೇರೆ ರೂಟ್ ಇಟ್ಕೊಂಡಿದ್ದೆ. ಸೊ ಅದು ಮುಗಿಸ್ಕೊಂಡು ಹಾಗೆ ಬರಬೇಕಾದ್ರೆ ದಾರಿಲಿ ಒಂದು ಸಿಹಿ ಹುಂಚಿಕಾಯಿ ಸಿಕ್ತು. ಇದು ನಮ್ಮ ಕಡೆ ಸಿಹಿ ಹುಂಚಿಕಾಯಿ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮಾಡಿ. ಭಾರಿ ಚಳಿ ಇರೋದ್ರಿಂದ ಸೊ ಈಗ ಟೈಮ್ ಬಂದ್ಬಿಟ್ಟು 2:30 ಅಥವಾ 3 ಗಂಟೆ. ಅದೇ ಪಾರ್ಟ್ 1ಅಲ್ಲಿ ನಾನು ಅರ್ಧಕ್ಕೆ ನಿಲ್ಲಿಸಿದ್ದೆ ಕತೆನ. ಸೊ ಈ ಪಾರ್ಟ್ 2ನಲ್ಲಿ ಇದು ಕಂಟಿನ್ಯೂ ಮಾಡೋಣ. ಏನಾಗುತ್ತೆ, ಅವರಪ್ಪ ತಲೆ ಕೆಟ್ಟು ಒಂದು ಟಾಸ್ಕ್ ಕೊಡ್ತಾನೆ ಎಲ್ರಿಗೂ. ನಾನು ಪಾರ್ಟ್ 1ನಲ್ಲಿ ಹೇಳಿದ್ನಲ್ಲ, ಒಂದು ಟಾಸ್ಕ್ ಕೊಡ್ತಾನೆ, 100 ರೂಪಾಯಿ ಕೊಟ್ಟು ಒಂದು ಟಾಸ್ಕ್ ಕೊಡ್ತಾನೆ. ಆ ಟಾಸ್ಕಿಂದ ಅವ್ರು ಹೆಂಗೆ ಬದಲಾಗ್ತಾರೆ ಅನ್ನೋದು ಈ ಪಾಠ ನೋಡೋಣ. ಸೊ ಅವ್ರಿಗೆ 100 ರೂಪಾಯಿ ಕೊಟ್ಟು ಒಂದು ಚಾಲೆಂಜ್ ಕೊಡ್ತಾನೆ. ಏನು ಚಾಲೆಂಜ್ ಕೊಡ್ತಾನೆ? 100 ರೂಪಾಯಿ ತೊಗೊಂಡು ಸಂತೆಗೆ ಹೋಗಿ ಒಂದೊಂದು ಐಟಮ್ ತರಬೇಕು ನೀವು 3, ಒಬ್ರಿಗೊಬ್ರು ಗೊತ್ತಾಗಿಲ್ದಂಗೆ. ಸೊ ಹೋಗಿ ಐಟಮ್ ಹೆಂಗಿರ್ಬೇಕಂದ್ರೆ, ಆ ಐಟಮ್ ತೊಗೊಂಡ್ರೆ ನಿಮ್ಮ ಕೋಣೆನ ಫುಲ್ ಕಂಪ್ಲೀಟ್ ತುಂಬಿಸ್ಬೇಕು. ಯಾರು ಆ ಕೋಣೆನ ತುಂಬಿಸ್ತಾರೋ ಅವರಿಗೆ ನಾನು ಆಸೆನೆಲ್ಲ ಬರೀದ್ನಂತ ಒಂದು ಟ್ರಿಕ್ ಉಪಯೋಗಿಸ್ತಾನೆ. ಸೊ ಈಗ ಈಗಿನ ಕಾಲದಾಗ 100 ರೂಪಾಯಿ ಏನಿಲ್ಲ, ಬಟ್ ಅವಾಗಿನ ಕಾಲದಾಗ 100 ರೂಪಾಯಿ ಅಂದರೆ ಎಷ್ಟೋ ತುಂಬ ಸಾವಿರ ಇದ್ದಂಗೆ. ಸೊ 3 ಸಂತೆ ಹೋಗಿ ಒಂದೊಂದು ಐಟಮ್ ತೊಗೊಂಬರ್ತಾರೆ. ಚಿಕ್ಕವನು ಲಾಸ್ಟ್ನ ಏನು ಮಾಡ್ತಾನೆ, ಹೋಗಿ ಒಣ ಹುಲ್ಲು ತೊಗೊಂಬರ್ತಾನೆ 100 ರೂಪಾಯಿದು. ಆ ಒಣ ಹುಲ್ಲು 100 ರೂಪಾಯಿ ತೊಗೊಂಬಂದು ತುಂಬಿಸ್ತಾನೆ. ಅವು ಕೋಣೆ ತುಂಬಲ್ಲ. ಫುಲ್ ಬೇಸರ ಆಗ್ತಾನೆ, ಅಯ್ಯೋ ನನ್ನ ಕೈಲಿ ಇನ್ನೂ ಸ್ವಲ್ಪ ದುಡ್ಡಿದ್ರೆ ಆಗ್ತಿತ್ತು, ಬಟ್ ಅಪ್ಪ ನೋಡ್ರಿ ಬರೀ 100 ರೂಪಾಯಿ ಕೊಟ್ಟಾರೆ, ಆಗಲ್ಲ ಅಂತ. ಅಯ್ಯೋ ಅವನು ಬೇಜಾರಾಗಿ ಸುಮ್ಮನೆ ಅದೇ ರೂಮಲ್ಲಿ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಇನ್ನೊಬ್ಬನ ಸೆಕೆಂಡ್ ಪಿನ್ ಇರ್ತಾನಲ್ಲ, ಅವನು 100 ರೂಪಾಯಿ ಹತ್ತಿ ತೊಗೊಂಬರ್ತಾನೆ ಕಾಟನ್ ಮಾರ್ಕೆಟಿಂದ ತೊಗೊಂಬಂದು ತುಂಬ್ಸಕ್ಕೆ ಟ್ರೈ ಮಾಡ್ತಾನೆ. ಅದು ಕೂಡ ಆಗಲ್ಲ, ಅರ್ಧಕ್ಕೆ ತುಂಬೋಗುತ್ತೆ ರೂಮು. ಫುಲ್ ಬೇಜಾರಾಗಿ ಇಬ್ಬರು ಅದು 100 ರೂಪಾಯಿ ಇವನು ಹತ್ತಿ ತೊಗೊಂಬರ್ತಾನೆ, ಅವ್ನು ಕಾಟನ್ ತಗೊಂಬರ್ತಾನೆ. ಇಬ್ಬರು ಆ ರೂಮ್ ತುಂಬ್ಸಕ್ಕೆ ಟ್ರೈ ಮಾಡ್ತಾರೆ. ಆ ರೂಮ್ ಅಸ್ಸಲು ತುಂಬಲ್ಲ. ಸೊ ಬೇಜಾರಾಗಿ ಇಬ್ಬರು ಬೇಜಾರಾಗಿ ಕೂತ್ಕೊತಾರೆ. ಅಯ್ಯೋ ನಮಗೆಲ್ಲ ಆಸ್ತಿ ಹೋಯ್ತು, ನಮಗೇನು ಅವಪ್ಪ ಏನೋ ಕೊಡಲ್ಲ, ನಮ್ಮ ಜೀವನ ಎಷ್ಟು, ಹಿಂಗೆಲ್ಲ ಇಬ್ಬರು ಬೇಜಾರಾಗಿ ಅವ್ರವ್ರ ಕೋಣೆಗೆ ಸುಮ್ಮನೆ ಬೇಜಾರಾಗಿ ನಿಂತಿರ್ತಾನೆ. ಆಮೇಲೆ ಅವರಪ್ಪ ಬರ್ತಾನೆ. ಅವರಪ್ಪ ಬಂದು ಇಬ್ಬರು ಕೋಣೆ ನೋಡ್ತಾನೆ. ಇಬ್ಬರು ಅರ್ಧ ಇರ್ತೈತಿ. ಸೊ ಇಬ್ಬರನ್ನೂ ಕರ್ಕೊಂಡು ಹೋಗ್ತಾನೆ, ಬರ್ರಿ ಅಂತೇಳಿ. ಸೊ ಎಲ್ಲಿ ಕರ್ಕೊಂಡು ಹೋಗ್ತಾನಪ್ಪ ಅಂದ್ರೆ, ದೊಡ್ಡವನ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಅವನೇನು ಮಾಡಿರ್ತಾನಂದರೆ, ಸಿಂಪಲ್ ಏನು ಮಾಡಿರಲ್ಲ, ಮಾರ್ಕೆಟಿಂದ ಒಂದು ಕ್ಯಾಂಡಲ್ ತೊಗೊಂಬಂದಿರ್ತಾನೆ ಅಷ್ಟೇ. ಒಂದು ಸಣ್ಣ ಒಂದು ಮೊಂಬತ್ತಿ ತೊಗೊಂಬಂದು ರೂಮ್ ಒಳಗೆ ಹಚ್ಚಿರ್ತಾನೆ, ಕತ್ಲು ರೂಮ್ ಒಳಗೆ ಹಚ್ಚಿರ್ತಾನೆ. ಸೊ ಕತ್ಲು ರೂಮ್ ಒಳಗೆ ಒಂದು ದೀಪ ಹಚ್ಚಿರೋ ಸಾಕು, ಆ ರೂಮೆಲ್ಲ ಬೆಳಕಾಗತ್ತೆ. ಸೊ ಇವನು ದೊಡ್ಡನ ಅದನ್ನೇ ಮಾಡಿರ್ತಾನೆ. ಜಸ್ಟ್ ಒಂದು ಕ್ಯಾಂಡಲ್ ತೊಗೊಂಬಂದು ಆ ರೂಮಾಗ ಒಂದು ಕ್ಯಾಂಡಲ್ ಹಚ್ಚಿರ್ತಾನೆ. ಅದು ಆ ರೂಮೆಲ್ಲ ತುಂಬಿರುತ್ತೆ. ಸೊ ಅಪ್ಪ ಏನು ಹೇಳಿರ್ತಾನೆ, ಯಾರು 100 ರೂಪಾಯಿದಾಗ ಈ ರೂಮೆಲ್ಲ ತುಂಬಿಸ್ತಾರೆ ಒಂದು ಐಟಮಿಂದ, ಅವನಿಗೆ ಆಸ್ತಿ ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ಇವರು ಬೇಜಾರಾಗಿ ನೋಡ್ತಾರೆ, ಓ ಎಲ್ಲ ಆಸ್ತಿ ಅಣ್ಣಗೆ ಹೋಯ್ತು ಹಂಗೆ ಅಂತ. ಅವಾಗ ಅವರಪ್ಪ ಹೇಳ್ತಾನೆ, ಹಂಗಲ್ಲ ಮರಾಯ, ನಿಮ್ಮ ಪ್ರೀತಿನ ನಿಮ್ಮ ಜವಾಬ್ದಾರಿಗಳಿಂದ ನಾನು ಅಳಿತಾ ಇಲ್ಲ. ನಿಮ್ಮ ಅಣ್ಣ ದೊಡ್ಡವನಾಗಿದ್ರಿಂದ ಅವನಿಗೆ ಸ್ವಲ್ಪ ವಿವೇಕ ಬುದ್ಧಿ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಅವನಿಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಕೊಡ್ತೀನಿ ಅಂತ ಹೇಳಿ ಬುದ್ಧಿವಾದ ಹೇಳಿ ಅವರು ಅವಾಗ ರಿಯಲೈಸ್ ಆಗ್ತಾರೆ, ಓಕೆ ನಾವು ಓವರ್ ಥಿಂಕ್ ಮಾಡಿದ ತಪ್ಪು, ನಾವು ಈ ಥರ ಮಾಡಬಾರ್ದು ಅಂಥೇಳಿ. ಸೊ ಮತ್ತೆ ಎಲ್ಲರೂ ಮೈಂಡ್ಸೆಟ್ ಚೇಂಜ್ ಮಾಡ್ಕೊಂಡು ಚೆನ್ನಾಗಿ ಅನ್ಯೋನ್ಯವಾಗಿ ಜೀವನ ಮಾಡ್ತಾರೆ. ಸೊ ಇದಾಗಿತ್ತು ಕತೆ ನನಗೆ. ಇದು ಚೆನ್ನಾಗಿ ಅನಿಸಿದ್ದು. ಸೊ ನಾನು ಹಂಗೆ ಇದನ್ನ ಶೇರ್ ಮಾಡ್ಬೇಕು ಅಂದ್ಕೊಂಡೆ. ಸೊ ಹಂಗಾಗಿ ಇದನ್ನ ಪಾರ್ಟ್ 2 ಆಗಿ ಶೇರ್ ಮಾಡಿದೆ. ಸೊ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹ್ಯಾವ್ ಎ ನೈಸ್ ಡೇ.